ಕಳ್ಳ ನಾನೆಲ್ಲ ಕಳ್ಳ, ನಿಮ್ಮ ಅಪ್ಪ ಕಳ್ಳ, ನಿಮ್ಮ ಅವ್ ಕಳ್ಳ, ನಿಮ್ ಚಿಕ್ಕಪ್ಪ ಕಳ್ಳ, ನಿಮ್ ಚಿಕ್ಕಪ್ಪ ಕಳ್ಳ. ಏನ್ ಕತ್ತಿದ್ಯಾ ನೋಡ್ತೀನಿ. ಇವೆಲ್ಲ ಕಳ್ತನ ಮಾಡೋ ತಪ್ಪಲ್ವೇನೋ? ಏನ್ ಮಾಡೋದಣ್ಣ, ಅಂಗಡಿ ತಗೊಳ್ಳೋಣ ಅಂದ್ರೆ ಜಾಸ್ತಿ ರೇಟ್ ಇವೆ ಅಲ್ಲವಾ? ಹೌದು, ನೀನ್ ಹೇಳೋ ಸತ್ಯ. ಕೆಲವು ಕಡೆ ಜಾಸ್ತಿ ರೇಟ್ ಇರ್ಬೋದು, ಆದ್ರೆ ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಮೆಟಲ್ ಅಲ್ಲಿ ತಕೋ, ಅವ್ರು ಹೋಲ್ಸೇಲ್ ಅಲ್ಲಿ ಕೊಡ್ತಾವ್ರೆ. ಯಾಕೆ ಅಂತ ಗೊತ್ತಾ? ನಿಮ್ ಹುಡುಗಿ ಪ್ರಪೋಸ್ ಮಾಡಕ್ ಹೋಗಿದ್ದಲ್ಲ, ಏನಾಯ್ತು? ಸಖತ್ತಾಗಿ ಇಂಪ್ರೆಸ್ ಮಾಡ್ದೆ, ಹತ್ಕೊಂಡ್ ಮನೆಗೆ ಹೋಗ್ಬಿಟ್ಲು. ಹತ್ಕೊಂಡು ಹೋದ್ಲಾ? ಯಾಕ್ಲಾ? ಹಾಡು ಹೇಳ್ದೆ ಅದಕ್ಕೆ. ಯಾವ್ದಾದ್ರು ಹಾಡು ಹೇಳ ನೋಡೋಣ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾಡಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಗಿ ಬೆಳೆದಂತ ತೊಟ್ಟಿಲಿಲ್ಲಿದೆ, ತೊಟ್ಟಿಲಿಲ್ಲಿದೆ. ನಿನ್ನ ಮಗುವ ನಗುವಿನಾಗ ನೋಡಿ ಕಾದಿದೆ, ನೋಡಿ ಕಾದಿದೆ. ಎಲ್ಲ ಜನ್ಮದಲ್ಲಿಯೂ ನನ್ನ ತಂಗಿ ಆಗು. 100 ರೂಪಾಯಿ ಕೇಳಿದ್ರೆ 100 ಮಾತಾಡ್ತಾನೆ ಬಡ್ಡಿ ಮಗ. ರೀ 5,000 ರೂಪಾಯಿ ಇದ್ರೆ ಕೊಡ್ರಿ. ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ. ವಾವ್, ಸಖತ್ತಾಗಿ ರೆಸಿಪಿ ತೋರಿಸ್ತಿದ್ದಾರೆ ನೋಡು. ನೋಡಿದ್ರೆ ತಿನ್ಬೇಕು ಅನ್ಸಿದೆ ಕಣೆ. ಇದೆಲ್ಲ ಏನ್ ಸಿಂಪಲ್, ಬಾ ಮನೆಗೆ ನಾನು ಸಕ್ಕತ್ತಾಗಿ ಬಿರಿಯಾನಿ ಮಾಡ್ಕೊಡ್ತೀನಿ. ನಿಜವಾಗ್ಲೂ ಮಾಡಕ್ ಬರುತ್ತಾ? ಎಂತೆಂತ ಅಡ್ಗೆ ಎಲ್ಲ ಮಾಡಿಲ್ವಾ? ಬಾ. ಹಾ ಸರಿ, ನಡಿ ಹೋಗೋಣ. ಅಯ್ಯೋ, ಕುಕ್ಕರಲ್ಲಿ ಕಾಫಿ ಇಟ್ಟಿದ್ದೆ, ಎಷ್ಟು ವಿಜಿಲ್ ಕೂಗ್ತೋ ಗೊತ್ತಾಗ್ಲಿಲ್ಲ. ಅಮ್ಮ, ನಾನು ಭರತನಾಟ್ಯ ಕ್ಲಾಸಿಗೆ ಹೋಗ್ಬರ್ತೀನಿ. ಬಾಯ್ ಬಾಯ್ ಕಂದ. ಹಲೋ, ಹೇಳಿ ಮ್ಯಾಮ್. ಮೃದಿನಿ ಯಾಕೋ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿಯಾಳೆ. ಹೌದಾ? ಏನು ತಿನ್ಸ್ ಕಳಿಸ್ಲಿಲ್ವಾ ನೀವು? ತಿಂದಿದ್ಲು. ಏನಾಯ್ತು ಕಂದ? ತುಂಬಾ ಸುಸ್ತಾಗಿದೆ ಅಮ್ಮ. ಅಯ್ಯೋ. ಹಲೋ, ಮೃದಿನಿ ಬಂದ್ಲಾ? ಹಾ ಮ್ಯಾಮ್, ಬಂದ್ಲು ಮನೆಗೆ. ಅವಳು ಟೈಮ್ಗೆ ಸರಿಯಾಗಿ ತಿನ್ನಲ್ಲ ಅನ್ಸುತ್ತೆ. ನಾವು ನೀಟಾಗಿ ತಿನ್ನಿಸ್ತೀವಿ. ಅದ್ರ ಪೌಷ್ಟಿಕಾಂಶ ಸಾಕಾಗಲ್ಲ ಅನ್ಸುತ್ತೆ. ನಾನೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ, ತರಿಸ್ಕೊಳ್ಳಿ. ಇವತ್ತೇ ತರ್ಸ್ಕೊಂತೀನಿ ಮ್ಯಾಮ್, ಇವತ್ತೇ ತರ್ಸ್ಕೊಂತೀನಿ. ಥ್ಯಾಂಕ್ ಯು ಸೋ. ಓ, ಹಿಂದೆ ಹೋಗ, ನಾನು ಕೂತ್ಕೋತೀನಿ. ಲೋ, ನಾನ್ ಕೂತಿದ್ದೀನಲ್ಲ, ಹೋಗೋ ಹಿಂದೆ ಕೂತ್ಕೋ. ನಾನು ಎಲ್ಲಿ ಕೂತ್ಕೋಬೇಕು? ಹಿಂದೆ ಹೋಗ. ಲೇ, ನಾನ್ ಕೂತಿಲ್ವನ, ಹೋಗೋ ಹಿಂದೆ ಕೂತ್ಕೋ. ಲೋ, ನಾನ್ ಕೂತ್ಕೊಳ್ಳಿ ಬಿಡ ಮುಂದೆ. ಲೋ, ಏನ್ ಅವನೇ ಕೂತ್ಕೋಬೇಕೇನೋ? ನಾನ್ ಫಸ್ಟ್ ಬಂದಿಲ್ವಾ? ನಾನ್ ಕೂತಿದ್ದೀನಿ ಬಿಡ, ಅವ್ನ ಹಿಂದೆ ಕೂತ್ಕೊಂತಾನೆ. ಕುತ್ಕೋ, ನಿಮ್ಮ ಮನೆಯಿಂದ ಕಾರ್ ತಂದಿಯೋ ಫ್ರೆಂಡ್ ಸೀಟ್ ಅಲ್ಲಿ. ಹೇಳ್ದೆ ತಾನೆ ಫ್ರೆಂಡ್ ಸೀಟ್ ಅಲ್ಲಿ ಅವನೇ ಕುತ್ಕೊಳ್ಳಿ ಅಂತ. ಲೋ, ನನ್ಗೇನೋ ಗೊತ್ತ ಅವಂದು ಕಾರು ಅಂತ. ಒಳ್ಳೆ ತರ್ಲೆ ನನ್ ಮಗನ್ ಸವಾಸ ಆಯ್ತು. ಅಮ್ಮ, ನನ್ ಮುದ್ದಿನ ಸೊಸೆ ನಿನ್ ತೋರ್ ಮನೆಗೆ ಹೋಗಿ 2 ತಿಂಗಳಾಯ್ತು. ಇನ್ನು ಯಾವಾಗ ಬರ್ತೀಯಮ್ಮ? ಹೌದು ಅತ್ತೆ, ನನಗೂ ನಿಮ್ಮನ್ ಬಿಟ್ಟಿರಕ್ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದು ಅತ್ತೆ, ಮಳೆ ಬರ್ತಾನೆ ಇದೆ ನೋಡಿ. ಅಯ್ಯೋ, ಮಳೆ ಬರ್ತಿದ್ಯಾ? ಮಳೆ ನೆನೆಯಕ್ ಹೋಗ್ಬೇಡಮ್ಮ, ನಗಡಿ ಆಗ್ಬಿಡ್ತೈತೆ. ಅಯ್ಯೋ, ನೀನ್ ನಗಡಿ ಆದ್ರೆ ನಂಗೆ ತಡ್ಕೊಳಕ್ ಆಗಲ್ಲಮ್ಮ. ಮಳೆ ನಿಂತಿದ ತಕ್ಷಣ ಬೇಗ ಬಂದ್ಬಿಡಮ್ಮ. ಹಾ ಸರಿ ಅತ್ತೆ, ಆಯ್ತು. ಮಳೆ ನಿಂತ ತಕ್ಷಣ ಬರ್ತೀನಿ. ಮಿಸ್ ಯು ಅತ್ತೆ, ಬಾಯ್. ಆ ನಿಲ್ಸು, ಸಾಕು. ವಿಡಿಯೋ ಕಾಲ್. ಅಮ್ಮ, ಏನೇ? ಅಮ್ಮ, ಅಣ್ಣಂಗೆ ಬಾಯಾರಿಕೆ ಆಗ್ತಾ ಇತ್ತು ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ನೀರ್ ಕುಡಿತಾ ಇದ್ದಾನೆ. ಎಲ್ಲಿ ತೋರ್ಸೆ? ಅದ್ಯಾಕಮ್ಮ ಹಂಗಾಡ್ಯ? ಬಾ ತೋರಿಸ್ತೀನಿ ಬಾ. ಅಯ್ಯೋ ನಿಮ್ಮ ಅಯ್ಯೋ, ಯಾರಾದ್ರೂ ಕಾಪಾಡಿ, ಅವ್ನು ನೀರ್ ಕುಡಿತಾ ಇರೋದಲ್ಲ, ಮುಳುಗ್ತಾ ಇದ್ದಾನೆ. ರೀ, ನೀವ್ ಮದ್ವಿ ಮೊದ್ಲ ನನಗೆ ಯಾಕೆ ಹೇಳಿಲ್ರಿ? ನೀವು ಬಡವ್ರ ಅದಿರಂತಂದು. ನಾನ್ 100 ಸಲ ಆದ್ರೂ ಹೇಳೇನಿ, ನಿನ್ ಬಿಟ್ರೆ ಮತ್ತೇನು ಇಲ್ಲ ನನ್ ಕಡೆ ಅಂತ ಹೇಳಿ. ಯಾಕೆ ಸಿಂಚು ಡಲ್ ಆಗಿದ್ಯಾ? ನಮ್ಮಮ್ಮ ಬೈದ್ರು ಕಣೆ. ಏಂತಕ್ ಬೈದ್ರು ಅನ್ನೋದು ಗೊತ್ತು, ನಾನೇ ತಪ್ಪು ಮಾಡಿರೋದು ಅನ್ನೋದು ಗೊತ್ತು, ನನ್ನಿಂದಾನೇ ತಪ್ಪಾಗಿರೋದು ಅನ್ನೋದು ಗೊತ್ತು. ಇನ್ನೇನ್ ಸರಿ ಮಾಡ್ಕೋ ಹೋಗಿ. ಆದ್ರೆ ತಪ್ಪೇನು ಅನ್ನೋದೇ ಗೊತ್ತಾಗ್ತಿಲ್ಲ. ನಂದು ರಂಜು ಆರಾಮ? ಆರಾಮ. ಸರಿ, ಇಬ್ರು ಮಾತಾಡ್ತಾರಿ, ಕಾಫಿ ತಗೋ ಬರ್ತೀನಿ.
ಚೆನ್ನಾಗಿದ್ಯಾ ನಂದು? ಓ ಆರಾಮದ, ನೀನ್ ಹೆಂಗಿದ್ಯಾ? ಸೂಪರ್ ಆಗಿದ್ದೀನಿ. ಬಾರ ಪುಟ ಇಲ್ಲಿ. ಏನ್ ಮಗನ ನಿನ್ ತರನೇ ಇದ್ದಾನೆ ನೋಡಕ್ಕೆ? ನಿನ್ ತರನೇ ಇದ್ದಾನೆ ನೋಡಕ್ಕೆ? ಅಲ್ಲ ಅವಳು ಹೇಳಿದ ಆತರ ಅಲ್ಲ. ಏನೋ ಹಂಗೋಡ್ಬಿಟ್ಲು. ಪಕ್ಕದ ಮನೆ ಹುಡುಗ ಅವನು. अपने मुकरता नहीं. बाय बाय, टाटा, गुड बाय, गया. ಎಷ್ಟಾಯ್ತು ಸರ್? ಮನು, ನೀನ್ ದುಡ್ಡು ಕೊಡೋದ ನನ್ನ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ ಕಣೋ. ಓ ಈಗ ಕಣ್ಣು ಮುಚ್ಕ ತಿನ್ಕೊಟ್ಬಿಡು. ಸರ್, ಈ ಒಡ್ರಲ್ಲಿ ಏನ್ ತಗೊಂತೀರಾ? ದುಡ್ಡು ತಗೊಂತೀನಿ. ಇವ್ನು ವಿದ್ಯೆ ತಗೊಂಡ್ರೆ ಚೆನ್ನಾಗಿರ್ತಿತ್ತು. ಸರ್, ನೀವೇನ್ ಓದ್ತಾ ಇದ್ದೀರಾ? ಡಿಗ್ರಿ ಓದ್ತಾ ಇದ್ದೀನಿ. ಈ ಒಡ್ರಲ್ಲಿ ಏನ್ ತಗೊಂತೀರಾ? ದುಡ್ಡು ತಗೊಂತೀನೋ. ಇವನು ವಿದ್ಯೆ ತಗೊಂಡಿಲ್ಲ. ಸರ್, ಈ ಒಡ್ರಲ್ಲಿ ಏನ್ ತಗೊಂತೀರಾ? ದುಡ್ಡು ಬೇಕು. ಇವನು ಹಂಗೆ ಅದನ್ ಬಿಡು. ಜಲ್ದಿ ತಗೋಪ್ಪ, ಗಿರಾಕಿ ವೇಟ್ ಮಾಡ್ತಾರ. ಈ ಒಡ್ರಲ್ಲಿ ನೀವೇನ್ ಸೆಲೆಕ್ಟ್ ಮಾಡ್ತೀರಾ? ಏನಣ್ಣ, ಇರೋದಾಗ ಎಲ್ಲರಿಗೂ ಕೇಳಿದೀನಿ, ಎಲ್ಲರೂ ದುಡ್ಡು ದುಡ್ಡು ಅಂತ ಸಾಯ್ತಿದ್ದಾರೆ, ನೀವೊಬ್ರ ನೋಡಿ ವಿದ್ಯೆ. 20 ರೂಪಾಯಿ. ಎಲ್ಲಾರು ಟ್ಯೂಷನ್ ಫೀಸ್ ಕಟ್ಟಿದ್ದೀರೇನ್ರ? ನೀನು? ಸರ್ ನಾಳೆ ಇಲ್ಲ ನಾಡ್ದು ಕಟ್ತೀನಿ ಸರ್. ಹೌದಾ? ಎಲ್ಲಾರ್ಗು ಒಂದೊಂದು ಕ್ವಶನ್ಸ್ ಕೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡಿ. ಓಕೆ ಸರ್, ಕೇಳಿ ಸರ್. ಬೈಕಲ್ಲಿ ಎಷ್ಟು ವೀಲ್ ಇರುತ್ತಾ? 2 ವೀಲ್ ಸರ್. ಕಾರಲ್ಲಿ ಎಷ್ಟು ವೀಲ್ ಇರುತ್ತಾ? 4 ಸರ್. 1 + 1 ಎಷ್ಟು? 2 ಸರ್. 1258 × 380 ಎಷ್ಟು? ರೀ, ಹೋಗೊಂದ್ ಕೆಜಿ ಚಿಕನ್ ತಕೊಂಡ್ ಬನ್ನಿ. ಇವತ್ತು ಬೇಡ ಕಣೆ, ನಾಳೆ ತಗೊಂಡ್ ಬರೋಣ, ನನ್ನ ಹತ್ರ ದುಡ್ಡಿಲ್ಲ. ನೀವು ಒಂದ್ ಗಂಡ, ನೀವು ಆ ಪಕ್ಕದ ಮನೆ ಮಂಜುಳನ್ ಗಂಡ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅವಳನ್ನ ಅಂತ ನೀವು ಇದ್ದೀರಾ. ಏನಾದ್ರೂ ನಾನ್ ನೋಡ್ಕೊಳ್ಳೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಬಿಡು. ಏನಂದ್ರೆ? ಅದೇ ನಿನ್ನ ಕಣೆ. ಬಚಾವದೆ. ಮದುವೆಯ ಬಂಧ ನಿಮ್ ಫ್ರೆಂಡ್ಗೆಲ್ಲ ಮದುವೆ ಆಗೋಯ್ತು, ನೀನು ಇದೆಯಾ? ಏನ್ ಮಾಡಕ್ಕಾಗುತ್ತೆ ಬ್ರೋ? ಹೌದು, ನಿನ್ಗೂ ಹುಡ್ಗಿ ನೋಡಿದ್ರೆ ತಾನೇ, ಏನಾಯ್ತು? ಅದು ಬೇರೆಯವ್ರ ಜೊತೆ ಮದ್ವೆ ಆಗೋಯ್ತು ಬ್ರೋ. ಯಾವನವನು? ಬ್ರೋ ಯಾವನೋ ಅಲ್ಲ, ಯಾವಳು. ಅವಳು? ಹೂ ಬ್ರೋ, 1 ನಿಮಿಷ ತೋರಿಸ್ತೀನಿ. ಏನ್ ಗುರು ಇದು? ದಯವೇಕ್ ನೀನೇನು ಯೋಚನೆ ಮಾಡ್ಬೇಡ, ನಿನಗೆ ನಾನ್. ಬ್ರೋ ಏನ್ ಹೇಳ್ತಿದ್ದೀರಾ? ಅಂದ್ರೆ ನಿನ್ಗೆ ಹುಡ್ಗಿನ ಹುಡುಕ್ತೀನನ್ನಪ್ಪ. ಹೌದಾ? ಅಯ್ಯೋ, ನಾನ್ ಏನೋ ಅನ್ಕೊಂಡ್ಬಿಟ್ಟೆ ಬ್ರೋ. ಸಾರಿ ಬ್ರೋ. ನಿನಗ್ ಮದ್ವೆ ಆಗಲ್ಲ ಬಿಡು. ಹಲೋ ಸರ್, ನಮಸ್ತೆ. ಯಾವ ಕಾರ್ ನೋಡ್ತಾ ಇದ್ದೀರಾ ಸರ್? ಮೇಡಮ್, ನಿಮ್ ಶೋರೂಮ್ ಅಲ್ಲಿರೋ ಟಾಪ್ ಎಂಡ್ ಮಾಡಲ್ ಕಾರ್ ತೋರಿಸಿ ಮೇಡಮ್ ನನಗೆ. ಓಕೆ, ಬನ್ನಿ ಸರ್. ನೋಡಿ ಸರ್, ಇದು ನಮ್ಮ ಶೋರೂಮ್ದು ಟಾಪ್ ಮಾಡೆಲ್ ಗಾಡಿ. ಸರಿ, ಇದೇ ಇರ್ಲಿ ಮೇಡಮ್. ಸರ್, ಕ್ಯಾಶ್ನಲ್ಲಿ ತಗೋತೀರಾ, ಲೋನಲ್ಲಿ ತಗೋತಾ ಇದ್ದೀರಾ ಸರ್?
ಮೇಡಮ್ ವರದಕ್ಷಿಣೆಯಲ್ಲಿ ತಗೋತೀನಿ, ಮಾವ ಅವ್ರು ಬರ್ತಾರೆ, ಇದೇ ಕಾರ್ ತೋರಿಸಿ ಅವರಿಗೆ. ಇಂಥ ತಿರ್ಪೆ ಶೋಕಿಗಳಿಗೇನು ಕಮ್ಮಿ ಇಲ್ಲ ನಿಮ್ಮಂಥವ್ರು. ಈಗ ಪೇಪರ್ ಹಾಕೋರ್ನ ಪೇಪರ್ ನೋನು ಅಂತಾರೆ. ಹೌದು. ಹಾಲ್ ಹಾಕೋರ್ನ ಹಾಲ್ ನೋನು ಅಂತಾರೆ. ಹೌದು. ಭಿಕ್ಷೆ ಹಾಕೋನು ಅಂತಾನೆ ಭಿಕ್ಷುಕ ಅನ್ಬೇಕು. ನಮ್ಮನ್ನ ಯಾಕೆ ಭಿಕ್ಷುಕ ಅಂತಾರೆ? ಅಣ್ಣ ಕಟಿಂಗ್ ಮಾಡ್ತೀರಾ? ಹ್ಞೂ ಅಣ್ಣ, ಬನ್ನಿ ಕೂತ್ಕೊಳ್ಳಿ, ಕಟಿಂಗ್ ಮಾಡಕ್ಕೆ ಇರೋದು ನಾವು. ಮತ್ತೆ ಫೋನ್ ಬರ್ತಿತ್ತಲ್ಲಣ್ಣ. ಇವರು ಏರಿಯಾದಲ್ಲಿ 4-4 ಜನ ನನ್ ಗರ್ಲ್ ಫ್ರೆಂಡ್ ಇದಾರೆ. ಪದೇ ಫೋನ್ ಮಾಡ್ತಾ ಇರ್ತಾರೆ ಕಣೋ ನನ್ಗೆ. ನೀನೇ ಎತ್ ಮಾತಾಡಪ್ಪ, ಅದು ಲೋಡ್ ಸ್ಪೀಕರ್ ಕೊಟ್ಟಿ. ನಾನ್ ಹೆಂಗಣ್ಣ ಮಾತಾಡ್ಲಿ? ಮಾತಾಡೋ ಇರ್ಲಿ. ಹೌದಾ ಅಣ್ಣ, ಸರಿ ಅಣ್ಣ, ಇಲ್ಲಿ ಇಟ್ಟಿರ್ತೀನಿ, ಮಾತಾಡಿ. ಹಲೋ, ಹೇಳು ಚಿನ್ನ. ಏನ್ ಮಾಡ್ತಿದ್ಯಾ? ಇಲ್ಲೇ ನಿಮ್ ಮನೆ ಮುಂದ್ಗಡೆ ಕಟಿಂಗ್ ಶಾಪ್ ಇಲ್ವಾ, ಅಲ್ಲಿ ಕಟಿಂಗ್ ಮಾಡಿಸ್ತಿದ್ದೀನಿ. ಅಯ್ಯೋ, ಏನಕ್ಕೆ ಹೋದೆ? ಯಾಕೆ? ಅಯ್ಯೋ, ನನ್ ಗಂಡನ್ ಕಟಿಂಗ್ ಶಾಪ್ ಅದು. ಒಳ್ಳೆ 6 ತಿಂಗಳಿಗೆ ಹುಟ್ಟೋ ತರ ಆಡ್ಬೇಡ. 9 ತಿಂಗಳಿಗೆ ಹುಟ್ಟಿರೋದು ನೀನು. ಸಮಾಧಾನ ಇರ್ಲಿ, ಬೇಯ್ಬೇಕಲ್ಲ ಅದು. ಆಯ್ತು ಬಿಡು, ನಂಗೆ ಗೊತ್ತಾಯ್ತು. ದಿ ನೆಕ್ಸ್ಟ್ ಡೇ. ಕಂದ, ಅರ್ಧ ಗಂಟೆಯಿಂದ ತಿನ್ನಿಸ್ತಾನೇ ಇದೀನಿ, ಬರಿತಾನೇ ಇದೆಯಾ. ಬೇಗ ಬೇಗ ತಿನ್ನು ಕಂದ, ಬೇಗ ಬೇಗ ಬರೀ ಕಂದ. ನಾನು 6 ತಿಂಗಳಿಗೆ ಹುಟ್ಟಿಲ್ಲ. ನನ್ನ ನಿಧಾನನೇ ಬರೆಯೋದು, ನನ್ನ ನಿಧಾನನೇ ತಿನ್ನೋದು. ಏನ್ ಸಿಂಧು, ಆಫೀಸಲ್ಲಿ ತುಂಬಾ ಕೆಲಸ ಇತ್ತಾ? ಇಷ್ಟೊಂದು ಟಯರ್ಡ್ ಆಗ್ಬಿಟ್ಟಿದ್ಯಾ? ಅಯ್ಯೋ, ಸಿಕ್ಕಾಪಟ್ಟೆ ಕೆಲಸ ಇತ್ತು, ತಲೆ ಬೇರೆ ತುಂಬಾ ನೋವ್ತೈತೆ. ಅದೇ ನಿಮ್ಮ ಅಮ್ಮನ ಮನೇಲಿ ಇದ್ದಿದ್ರೆ ನೀನ್ ಬಂದಿದ ತಕ್ಷಣ ಕಾಫಿ ಕೊಟ್ಟಿರೋರು, ಮತ್ತೆ ಮನೆ ಕೆಲಸ ಎಲ್ಲ ಮಾಡಿರೋರು ಅಲ್ವಾ? ಅವ್ರೇನ್ ಮಾಡೋರು? ಕಾಲೇಜಿಂದ ಬಂದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದವಳು ನಾನು. ಬೆಳಗ್ಗೆ ಹೋಗೋರು, ಸಾಯಂಕಾಲ ಬರೋರು, ಬಂದು ಅಡ್ಗೆ ಮಾಡ್ಬಿಟ್ಟು ಮಲ್ಕೊಳ್ಳೋದು, ಅಷ್ಟೇ ಅವ್ರ ಕೆಲಸ. ಹೋಗ್ಲಿ ಬಿಡೆ, ಚಿಕ್ಕ ವಯಸ್ಸಿಂದ ಸಾಕ್ದವ್ರ ಬಗ್ಗೆ ಹೆಂಗ್ ಮಾತಾಡ್ತೀಯ ನೋಡ್ ನೀನು. ನನ್ನೇನ್ ನಾವ್ ಅಮ್ಮ ಸಾಕಿಲ್ಲ, ನಾವ್ ಅಪ್ಪ ಸಾಕಿರೋದು. ಗೊತ್ತಾ, ನಾವಮ್ಮ 1 ರೂಪಾಯಿ ಕೊಡ್ತಾ ಇರ್ಲಿಲ್ಲ. ನಮ್ಮಪ್ಪ ನಾನ್ ನೋಡಿದ್ದೆಲ್ಲ ಈಸ್ಕೊಡೋರು. ಹೌದಾ? ಹ್ಞೂ ಹೌದು. ಮತ್ತೆ ತುಂಬಾ ಟಯರ್ಡ್ ಆಗೈತಿರು, ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ನಾವ್ ಅಮ್ಮನ ಬಗ್ಗೆ ಮಾತಾಡಿ ನಾವ್ ಅಮ್ಮನೇ ಕಣ್ಮುಂದೆ ಬಂದಂಗ ಆಯ್ತೈತೆ. ಕಣ್ಮುಂದೆ ಅಲ್ಲ ಕಣೆ, ನಿಜವಾಗ್ಲೂ ನಿಮ್ಮ ಅಮ್ಮನೇ ಇರೋದಲ್ಲಿ. ನನಗೆ ಇವತ್ತು ಭಾಳ ಬೇಜಾರಾತು. ಅದಕ್ಕೇನಾತ? ನಮ್ಮಪ್ಪ ಹೇಳಿದ್ನ, ನಾನು ಏನಾದ್ರೂ ಎಕ್ಸಾಮ್ನ ಫೇಲ್ ಆದ್ರ ಆಟೋ ಡ್ರೈವರ್ ಕೊಟ್ಟು ಮದ್ವೆ ಮಾಡ್ತಂತ ಹೇಳಿದ್ನ. ಅಯ್ಯ, ತಟ್ಟಗನು ಬೇಜಾರ್ ಮಾಡ್ಕೊಬೇಡ ನೀನು. ಎದಕ್ಕ? ನಾನ್ ಫೇಲ್ ಆದ್ರೂ ನಮ್ಮಪ್ಪ ಆಟೋ ಕೊಡ್ಸ್ನ ಅಂತ ಹೇಳ್ಯಾನ. ಮಗ, ವಿಷಯ ಗೊತ್ತಾಯ್ತು. ನಿನ್ನ ಬೈಕ್ ಕದ್ದೋಯ್ತಂತೆ. ಹೌದು ಕಣ. ಆ ಬೈಕ್ ತೆಗಿಲಿಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೆ ಅಂತ ನಂಗೆ ಗೊತ್ತು. ಆ ಕಳ್ರಿಗೇನು ಗೊತ್ತು? ಮಗ, ಅಲ್ಬೇಡ. ನಿನ್ನ ಹತ್ರಗೂ ಬೈಕ್ ಇಲ್ಲಲ್ಲ, ನಿನ್ನ ಹೆಲ್ಮೆಟ್ ಆದ್ರೂ ಕೊಡ್ತೀಯಾ? ಈ ಹೊಲ ನನ್ನ ಹೆಸರಲ್ಲೇ ಮಾಡಿಸ್ ನೋಡ್ಲಿ. 10 ಲಕ್ಷ ಕೊಟ್ಟಿನಿ ವಕೀಲರಿಗೆ. ಇದ ಹೊಲ ಮಾಡ್ಸಕ ನಾನು 10 ಲಕ್ಷ ಕೊಟ್ಟಿನಿ ವಕೀಲರಿಗೆ. ಹೊಲ ಒಟ್ಟು ಮಾರಿದ್ರ 3 ಲಕ್ಷಕ್ಕೆ ಹೋಗಲ್ಲ, ಲಾಯರ್ಗ 10 ಲಕ್ಷ ಕೊಡ್ತೀನಿ ಅಂತೀರಲ್ಲಿ. ಅಣ್ಣ, ನಾನ್ ಮೋಟರ್ ಚಾಲು ಮಾಡ್ತೀನಿ, ನೀವು ಪೈಪ್ ಹಾಕ್ಯಾ?